ಇಲ್ಲಿವರೆಗೆ ನಾವು ನಮ್ಮ ಖನಿಜ ಭವನದಲ್ಲಿ ಲೀಸ್ ಮೇಲೆ ಬಾಡಿಗೆ ಮೇಲೆ ಇದ್ವಿ. 2013ರಲ್ಲಿ ಅವಾಗ ದೇಶಪಾಂಡೆ ಸಾಹೇಬರು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದಾಗ ಇದನ್ನು ಪ್ರಾರಂಭ ಮಾಡಿದರು. ಕಾರಣಾಂತರದಿಂದ ಭಾಳ ಡಿಲೇ ಆಗಿತ್ತು. ಡಿಲೇ ಆದಮೇಲೆ ನಾನು ಬಂದು ಅದನ್ನೆಲ್ಲ ಕಾಂಟ್ರಾಕ್ಟರ್ ಸಮಸ್ಯೆ ಇನ್ನುವುದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಸ್ಪೆಷಲ್ ಒಬ್ಬರನ್ನ ಇಂಜಿನಿಯರ್ನ ಡೆಡಿಕೇಟ್ ಆಗಿ ಹಾಕಿ ಇದನ್ನು ನಾವು ಕಂಪ್ಲೀಟ್ ಮಾಡಿ ಇವತ್ತು ಇಂಥ ಒಂದು ಸುಸಜ್ಜಿತವಾದಂಥ ಒಂದು ಒಳ್ಳೆಯ ಬಿಲ್ಡಿಂಗ್ ಇವತ್ತು ಸಹ ನಮ್ಮ ಮುಂದಿದೆ. ಇದು KIDB ಆ್ಯಕ್ಟಿವಿಟೀಸ್ ಭಾಳ ವಿಸ್ತಾರಗೊಂಡಿದೆ. KIDB ನಿಮ್ಗೆ ಗೊತ್ತಿದೆ, ರಾಜ್ಯಾದ್ಯಂತ ಇವತ್ತು ಸಹ ಇರುತ್ತೆ. ಹೀಗಾಗಿ ಅವರಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆಲ್ಲ ಕೂಡ ಅನುಕೂಲ ಆಗ್ತದೆ. ಆ ದಿಶೆಯಲ್ಲಿ ಇವತ್ತು ಏನು ದೇಶಪಾಂಡೆ ಸಾಹೇಬರ ಕನಸಿತ್ತು, ಇದು ಭವನ ಆಗಬೇಕು ಅಂತೇಳಿ ಅದನ್ನು ಇವತ್ತು ನನಸಾಗಿದೆ. ಸರ್, ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ? ಇದು ಹೆಡ್ ಆಫೀಸಾ ಅಥವಾ KIDB ಹೆಡ್ ಆಫೀಸ್ನೇ? ಇಲ್ಲಿವರೆಗೆ ಖನಿಜ ಭವನದಲ್ಲಿತ್ತು. ಹೌದು, ಅಲ್ಲಿ ನಾವು ಲೀಸ್ ಮೇಲೆ ಇದೆ ಖನಿಜ ಭವನದಲ್ಲಿ. ನಮ್ಮದೇ ಆದಂಥ ಒಂದು ಬಿಲ್ಡಿಂಗಲ್ಲಿ ನಾವು ಅಂತರ ತಿಳ್ಕೊಂಡಿದ್ದ ಅದನ್ನು ಜಾಗನ ಸಹ ದೇಶಪಾಂಡೆ ಸಾಹೇಬರು ಖರೀದಿ ಮಾಡಿ ಇದು ಮಾಡಿದರು. ಇದನ್ನು ನಾವೀಗ ಸರ್, ಇದರ ಜೊತೆಯಲ್ಲಿ ಉಪಲೋಕಾಯುಕ್ತರು ಮೊನ್ನೆ ಭಾಷಣ ಮಾಡಬೇಕಾದ್ರೆ, ಬೀರಪ್ಪ ಅವರು ಭಾಷಣ ಮಾಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ 63% ಸರ್ಕಾರ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಸರ್ ನೋಡಿ, ನಿಮ್ಮ ಯಾರು ಉಪಲೋಕಾಯುಕ್ತರು ಹೇಳಿದ್ದು 2019 ಆಗಸ್ಟ್ದಲ್ಲಿ ಹೇಳುವಂಥದ್ದು. ಅದು ನಮ್ಮ ಆರ್ ಅಶೋಕ್ ಅವರಿಗೆ, ವಿರೋಧ ಪಕ್ಷದ ನಾಯಕರಿಗೆ, ಇಂಥವ್ರನ್ನ ವಿರೋಧ ಪಕ್ಷ ನಾಯಕರಿಗೆ ಇಟ್ಕೊಂಡ್ರೆ BJP ತಲಾಂತರವಾಗಿ ಸೂರ್ಯಚಂದ್ರ ಇರುವವರೆಗೂ ಕೂಡ ಇವರು BJP ವಿರೋಧ ಪಕ್ಷದಾಗೆ ಉಳಿತದೆ. ಯಾಕೆಂದರೆ ಅವ್ರಿಗೆ 2019 ಯಾವ ವರ್ಷದ್ದು ಅನ್ನೋದು ಗೊತ್ತಿಲ್ಲ. ಎಷ್ಟು ಅಜ್ಞಾನದಿಂದ ಅವರು ಬೇಜವಾಬ್ದಾರಿಯಾಗಿ ವಿರೋಧ ಪಕ್ಷ ನಾಯಕ ಅಂದರೆ ಶಾಡೋ ಚೀಫ್ ಮಿನಿಸ್ಟರು. ಬಟ್ ಅವ್ರು ಹೇಳ್ತಾರೆ ಸರ್, ಚೀಫ್ ಮಿನಿಸ್ಟರು ಈಗ ಅವರು 2019 ಈ ಸರ್ಕಾರದ ಮೇಲೆ ಮಾತಾಡ್ತಾರೆ. ಅಲ್ಲ ಸರ್, ಅವರು ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಹೇಳಿರೋದು ಅಂತ ಅವ್ರ ಆರೋಪ. ಅಲ್ಲ ರೀ, ಅವರು ಚೆಕ್ ಮಾಡಬೇಕಾ ಬೇಡ? ವಿರೋಧ ಪಕ್ಷ ನಾಯಕರು ಇಷ್ಟು ನಗೆಪಾಟರಿಗೆ ಇದು ಇವತ್ತು ಗುರಿಯಾಗುವಂಥದ್ದು. ಹೀಗಾಗಿ ನಾನು ಇಷ್ಟೇ ಹೇಳ್ತೀನಿ, ಈಗ BJP ಅವರಿಗೆ ಎಷ್ಟು ಬೇಗ ನೀವು ವಿರೋಧ ಪಕ್ಷ ನಾಯಕರನ್ನ ನಾವು ಬದಲಾವಣೆ ಮಾಡ್ತೀರ ಅಷ್ಟು ಒಳ್ಳೆಯದು. ಇಲ್ಲಕಂದ್ರೆ ನೀವು ಶಾಶ್ವತವಾಗಿ ವಿರೋಧ ಪಕ್ಷನೇ ಆಗಿಬಿಡ್ತೀರಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.